ನರೇಗಾ ಕಾಮಗಾರಿ ಎನ್ನುವುದು ಯಂತ್ರೋಪಕರಣಗಳ ಕಾಮಗಾರಿಯಾಗಿ ಮಾರ್ಪಟ್ಟಿದೆ. ಯಾಕಂದರೆ ಇವತ್ತು ಕೆರೆಗಳಲ್ಲಿ ಬದುಗಳು ಮತ್ತು ಹೂಳೆತ್ತುವಂತಹ ಈ ಒಂದು ಯೋಜನೆ ಅಧಿಕಾರಿಗಳು ಮತ್ತು ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಒಂದು ಕಾಮಗಾರಿಯಾಗಿ ಮಾರ್ಪಡ್ತಾ ಇದೆ. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಬಿಡುಗಡೆ ಮಾಡ್ತಾ ಇದೆ. ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲದಿಂದ ತತ್ತರಿಸಿರುವ ಮತ್ತು ದುಡಿಯುವ ಕೈಗೆ ಕೆಲಸ ಕೊಡಬೇಕು, ಅವರು ಸ್ವಾಭಿಮಾನದಿಂದ ಬದುಕಬೇಕೆಂಬ ಒಂದು ಉದ್ದೇಶದಿಂದ ಜಾರಿಗೆ ತಂದಿರುವ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇವತ್ತು ಹಾದಿ ತಪ್ತಾ ಇದೆ. ಮತ್ತಂದರೆ ಇನ್ನೊಂದು ಕಡೆ ಇವತ್ತು ಬಡವರು ಕೂಲಿ ನಾಲಿ ಮಾಡಿ ನಾವು ಕನಸಿನ ಒಂದು ಮನೆ ಕಟ್ಟಬೇಕು ಅಂತೇಳಿ ಒಂದು ನಿವೇಶನ ತಗೊಳ್ಬೇಕಂದ್ರೆ ಅದನ್ನೇ ಬಂಡವಾಳವಾಗಿರುವ ಕೆಲವು ಭೂಗಳ್ಳರು ಏನು 1 ಎಕರೆ ಜಮೀನನ್ನು ಖರೀದಿ ಮಾಡಿದ್ರೆ ಇನ್ನು 2 ಎಕರೆ ಗೋಮಾಳ ಇಲ್ಲ ರಾಜಕಾಲುವೆನೋ ಇಲ್ಲ ಕೆರೆ ಅಂಗಳನೋ ಒತ್ತುವರಿ ಮಾಡಿಕೊಂಡು ಸೈಟ್ಗಳನ್ನು ಮಾರಾಟ ಮಾಡುವ ಮುಖಾಂತರ ಜನಸಾಮಾನ್ಯರನ್ನು ಇವತ್ತು ವಂಚನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾಕಂದರೆ ಅವ್ರು ದಾಖಲೆ ಪರಿಶೀಲನೆ ಮಾಡಲ್ಲ. ಇವಾಗ 10 ಲಕ್ಷ 15 ಲಕ್ಷ ಸೈಟ್ಗಳು ಕೊಟ್ಬಿಟ್ಟು ಮತ್ತು ದಾಖಲೆಗಳನ್ನು ಅವರು ಪರಿಶೀಲನೆ ಮಾಡಿದಾಗ ಸಂಪೂರ್ಣವಾಗಿ ಅದು ನಕಲಿ ಆದಾಗ ಅದನ್ನು ಒತ್ತುವರಿ ತೆರವುಗೊಳಿಸಿದಾಗ ಆ ಒಂದು ಕನಸಿನ ಮನೆ ಕಟ್ಟುವ ಸಂಪೂರ್ಣವಾಗಿ ಅವರು ಹಾಳಾಗೋಗ್ತಾಯಿದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆಗಳಿದ್ದರೆ ಅಕ್ರಮ ಈ ಖಾತೆಗಳು ನಿರಂತರವಾಗಿ ನಡೀತಾ ಇದೆ. JCPಗಳ ಮುಖಾಂತರ ಕಾಮಗಾರಿಗಳು ನಡೀತಾ ಇದೆ. ದುಡಿಯುವ ಕೈಗೆ ಕೆಲಸ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಈ ಒಂದು ಹಗರಣಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳಿರ್ತಾರೆ. ಅವರೇ ಭಾಗಿಯಾಗಿ ಅವರೇ ಮೆಟೀರಿಯಲ್ ಬಿಲ್ ಮಾಡಿಕೊಂಡು ಅವರೇ ಕಾಮಗಾರಿಗಳು ಮಾಡ್ತಾರೆ. ಅಷ್ಟರ ಮಟ್ಟಕ್ಕೆ ಈ ಒಂದು ನರೇಗಾ ಕಾಮಗಾರಿ ಹದಗೆಟ್ಟಿದೆ. ಈ ಕೂಡಲೇ ಈ ಒಂದು ನರೇಗಾ ಕಾಮಗಾರಿ ಇಲ್ಲ ಭ್ರಷ್ಟಾಚಾರವನ್ನು ಇಲ್ಲಿ CBIಗೆ ಒಪ್ಪಿಸಿ ಇಲ್ಲ ಸೂಕ್ತ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು. ಅಕ್ರಮ ಲೇಔಟ್ಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವುಗಳಿಗೆ ಈ ಖಾತೆಗಳನ್ನು ಕೊಟ್ಟಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಮತ್ತು ದುಡಿಯುವ ಕೈಗೆ ಕೆಲಸ ಕೊಡಬೇಕು. ಇಲ್ಲವಾದರೆ ಇವತ್ತೇನು ಸಾಂಕೇತಿಕವಾಗಿ ಒಂದು JCPಗಳ ಮುಖಾಂತರ ಇವತ್ತು ಇಲ್ಲಿ ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದನ್ನು ಸರಿಪಡಿಸದೇ ಇದ್ದರೆ ಹಾಗೂ ಮುಂದೆ ಯಾವ ರೀತಿ ಹೋರಾಟ ಅಂತ ನಾವು ಹೇಳಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ನಮಗೆ ಅನುಕೂಲ ಮಾಡಿಕೊಡ್ತಿರೋ ಒಂದು ಭರವಸೆ ಮೇರೆಗೆ ಮನವಿಯನ್ನು ಕೊಟ್ಟು EO ಸಾಹೇಬರು ಮತ್ತು CO ಅವರಿಗೆ ನಾವು ಒತ್ತಾಯ ಮಾಡಿದ್ದೀವಿ. ನಮ್ಮ ನರೇಗಾವನ್ನು ನಮ್ಮ ದುಡಿಯುವ ಕೈಗೆ ಕೆಲಸ ಕೊಡ್ತಾ ಇದ್ದರೆ ಮುಂದಿನ ಹೋರಾಟ ಉಗ್ರ ರೂಪ ತಾಳ್ತದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದೆ.